ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ದಾವಣಗೆರೆಯ ದಂಗಲ್ ಕಾಂಗ್ರೆಸ್ ಹೈಕಮಾಂಡ್ ಅಂಗಳಕ್ಕೆ ತಲುಪಿದೆ. ಉಪಚುನಾವಣೆಯ ಪ್ರಚಾರ ಮುನಿಸು ಕ್ರಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೆಹಲಿಯಲ್ಲಿ ಹೈಕಮಾಂಡ್ ಭೇಟಿ ಆಗಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಹೈಕಮಾಂಡ್ಗೆ ರಾಜ್ಯದ ಪ್ರಸ್ತುತ ವರದಿಯನ್ನ ಸಿಎಂ ಸಿದ್ದರಾಮಯ್ಯ ನೀಡಲಿದ್ದಾರೆ. ಸಿಎಂ ಆಪ್ತರಿ ಟಾರ್ಗೆಟ್ ಜಮೀರ್ ಪರ ಸಿಎಂ ಹಾಗಾದ್ರೆ ಬ್ಯಾಟಿಂಗ್ ಮಾಡ್ತಾರಾ ಅನ್ನುವಂತಹ ಪ್ರಶ್ನೆ ಮುನ್ನೆಲೆಗೆ ಬಂದಿದೆ. ಯಾಕೆ ಅಂತ ಹೇಳಿದ್ರೆ ಜಮೀರ್ ವಿರುದ್ಧವೂ ಕೂಡ ಕೆಲವು ಆರೋಪಗಳು ಕೇಳಿ ಬಂದಿದೆ. ಹಾಗೆ ಜಮೀರ್ ಜೊತೆಗೆ ಸುದೀರ್ಘವಾದಂತಹ ಮಾತುಕತೆಯನ್ನು ಸಿಎಂ ಸಿದ್ದರಾಮಯ್ಯನವರು ನಡೆಸಿದ್ದಾರೆ. ಕೇರಳ ಪ್ರಚಾರದಲ್ಲಿ ಸಚಿವ ಜಮೀರ್ ಭಾಗಿಯಾಗಿದ್ರು. ಹೀಗಾಗಿ ಅವರ ಮೇಲೆ ಕ್ರಮ ಬೇಡ ಅಂತ ಹೇಳಿ ಮನವಿ ಮಾಡಿಕೊಳ್ಳುವಂತ ಸಾಧ್ಯತೆಗಳು ಕೂಡ ಇದೆ. ಅಲ್ಪಸಂಖ್ಯಾತರ ನಾಯಕರ ತಲೆದಂಡ ಪಕ್ಷಕ್ಕೆ ಆಗುವಂತ ಡ್ಯಾಮೇಜ್ ಬಗ್ಗೆಯೂ ಕೂಡ ಮಾಹಿತಿಯನ್ನು ನೀಡುವಂತ ಸಾಧ್ಯತೆಗಳಿದೆ. ಮುಂಬರುವ ಸ್ಥಳೀಯ ಚುನಾವಣೆಗಳಿಗೆ ಪರಿಣಾಮ ಬೀರುವಂತ ಆತಂಕ ಒಂದು ಕಡೆ ಸೃಷ್ಟಿಯಾಗಿದೆ. ಆರೋಪವನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಕ್ರಮವನ್ನು ತೆಗೆದುಕೊಳ್ಳಿ ಅನ್ನುವಂತಹ ಮನವಿಯನ್ನ ಮಾಡಲಿದ್ದಾರೆ. ಕೆಲ ಅಲ್ಪಸಂಖ್ಯಾತ ನಾಯಕರ ಮೇಲೆ ದೂರು ನೀಡಿದ್ದಾರೆ ಈಗಾಗಲೇ ಡಿಸಿಎಂ ಬಣ. ಆಪ್ತ ಜಮೀರ್ ವಹಿಸಿಕೊಂಡು ಪಕ್ಷ ವಿರೋಧ ಚಟುವಟಿಕೆ ಮಾಡಿಲ್ಲ ಅಂತ ಹೇಳಿ ಸಮರ್ಥನೆಯನ್ನು ಕೂಡ ಕೊಟ್ಟಿದ್ದಾರೆ. ನಾನು ಹೇಳಿದಾಗ ಬಂದು ಪ್ರಚಾರ ಮಾಡಿದ್ದಾರೆ. ಕೇರಳ ಚುನಾವಣೆ ಪ್ರಚಾರದಲ್ಲಿ ಜಮೀರ್ ಭಾಗಿಯಾಗಿದ್ರು. ಹೀಗಾಗಿ ಅವರ ಮೇಲೆ ಕ್ರಮ ತೆಗೆದುಕೊಳ್ಳದಂತೆ ಮನವಿ ಮಾಡುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಇತರರ ವಿರುದ್ಧ ತರಾತುರಿ ಕ್ರಮ ಅನ್ನೋದನ್ನ ಮನವರಿಕೆಯನ್ನ ಮಾಡಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಹಾಗಾಗಿ ದಾವಣಗೆರೆಯಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳು ಸದ್ಯ ಉಪಚುನಾವಣೆ ಆದ ನಂತರದಲ್ಲಿ ಯಾವ ರೀತಿಯಾದಂತಹ ಇಂಟರ್ನಲ್ ಜಗಳಗಳು ಆಗ್ತಾ ಇದೆ, ಇವೆಲ್ಲವೂ ಕೂಡ ಪಕ್ಷಕ್ಕೆ ಡ್ಯಾಮೇಜ್ ಮಾಡ್ತಾ ಇದೆ ಅನ್ನುವಂತಹ ನಿಟ್ಟಿನಲ್ಲಿ ಸದ್ಯ ಹೈಕಮಾಂಡ್ ವರಿಷ್ಠರನ್ನ ಭೇಟಿಯಾಗಿ ಸಿಎಂ ಸಿದ್ದರಾಮಯ್ಯನವರು ಯಾವ ರೀತಿಯಾಗಿ ಒಂದು ರಿಪೋರ್ಟ್ ಅನ್ನ ಸಲ್ಲಿಸ್ತಾರೆ, ಅದಕ್ಕೆ ಯಾವ ರೀತಿ ಕ್ರಮ ಆಗುತ್ತೆ ಅನ್ನೋದು ಈಗ ಮತ್ತಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಜಮೀರ್ ಅಂತ ಬಂದಾಗ ಸಿಎಂ ಸಿದ್ದರಾಮಯ್ಯನವರು ಅವರ ಪರವಾಗಿ ಮಾತನಾಡ್ತಾರಾ ಅಥವಾ ಅದರಲ್ಲಿ ತಪ್ಪಿದ್ರೆ ಅದಕ್ಕೆ ಯಾವ ರೀತಿಯಾದಂತಹ ಕ್ರಮಕ್ಕೆ ಅವರು ಕೈಗೊಳ್ತಾರೆ ಅಥವಾ ಅವರದ್ದು ತಪ್ಪೇ ಇಲ್ಲ ಅಂತ ಹೇಳಿ ಅವರ ಪರವಾಗಿ ಏನಾದರೂ ಜಮೀರ್ ಪರವಾಗಿ ಬ್ಯಾಟ್ ಬೀಸ್ತಾರಾ ಸಿಎಂ ಸಿದ್ದರಾಮಯ್ಯನವರು ಅನ್ನೋದನ್ನ ಕಾದು ನೋಡಬೇಕಿದೆ. ಒಂದು ಕಡೆ ಉಪಚುನಾವಣೆಯ ಪ್ರಚಾರಗಳೆಲ್ಲವೂ ಕೂಡ ಸಾಗಿತು. ಅದಾದ ನಂತರದಲ್ಲಿ ಉಪಚುನಾವಣೆಯೂ ಆಯಿತು. ಆದರೆ ಚುನಾವಣೆಯ ನಂತರದಲ್ಲಿ ದಾವಣಗೆರೆ ಅಂತ ಬಂದಾಗ ಕೆಲವೊಂದಷ್ಟು ಗಲಾಟೆ ಹಾಗೆ ಆಂತರಿಕ ಕಲಹ ಮುನಿಸು ಎಲ್ಲವೂ ಕೂಡ ಭುಗಿಲೇಳುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಅದರಲ್ಲಿ ಜಮೀರ್ ಹೆಸರು ಕೂಡ ಕೇಳಿಬರುತ್ತೆ. ಸದ್ಯ ಈಗ ಸಿಎಂ ಸಿದ್ದರಾಮಯ್ಯ ದೆಹಲಿಯತ್ತ ಪ್ರಯಾಣ ಮಾಡ್ತಾ ಇರೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ಸುತ್ತೂರು ದೂರವಾಣಿ ಸಂಪರ್ಕದಲ್ಲಿ. ರಾಜಪ್ಪ, ಈಗ ರಾಜತಾಂತ್ರಿಕ ಸಮ್ಮೇಳನಕ್ಕೆ ಸಿಎಂ ಡಿಸಿಎಂ ಜಂಟಿ ಪ್ರಯಾಣವನ್ನು ಮಾಡ್ತಾ ಇದ್ದಾರೆ. ಸೊ ಇದು ಕೂಡ ಒಂದು ಕಡೆ ಕುತೂಹಲಕ್ಕೆ ಕಾರಣವಾಗ್ತಾ ಇದ್ರೆ ಸದ್ಯ ದಾವಣಗೆರೆಯಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳು ಹೈಕಮಾಂಡ್ಗೆ ರಿಪೋರ್ಟ್ ಅನ್ನ ಸಲ್ಲಿಸ್ತಾರಾ ಸಿಎಂ ಸಿದ್ದರಾಮಯ್ಯನವರು, ಜಮೀರ್ ಕಡೆ ಬ್ಯಾಟ್ ಬೀಸ್ತಾರಾ ಅನ್ನುವಂಥ ಪ್ರಶ್ನೆ ಕೂಡ ಇದೆ ರಾಜಪ್ಪ. ದಿವ್ಯದಾಸ್, ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿ ಕೆ ಶಿವಕುಮಾರ್ ದೆಹಲಿಗೆ ತೆರಳ್ತಾ ಇರ್ತಾರೆ. ಇಬ್ಬರು ಸಹ ನಾಯಕರು ದೆಹಲಿಗೆ ತೆರಳ್ತಾರಂತದ್ದು ಬ್ರಿಡ್ಜ್ ಬೆಂಗಳೂರು ಅಂತನ್ನುವಂತ ಇಂಟರ್ನ್ಯಾಷನಲ್ ಒಂದು ಕಾನ್ಫರೆನ್ಸ್. ಅದರಲ್ಲಿ ವಿದೇಶಾಂಗ ರಾಯಭಾರಿಗಳು ಮತ್ತು ಹೈಕಮಿಷನರ್ಗಳು ಈ ಸಭೆಯಲ್ಲಿ ಭಾಗವಹಿಸ್ತಾರೆ. ಸುಮಾರು 70 ದೇಶಗಳ ಹೈಕಮಿಷನರ್ಗಳು ಮತ್ತು ರಾಯಭಾರಿಗಳು ಭಾಗವಹಿಸುತ್ತೆ ಈ ಒಂದು ಕಾರ್ಯಕ್ರಮದಲ್ಲಿ. ಕರ್ನಾಟಕದಲ್ಲಿ ಆಗ್ತಿರುವಂತಹ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರ್ಬೋದು, ಐಟಿ ಬಿಟಿ ಸಂಬಂಧಪಟ್ಟಂತೆ ಏನೆಲ್ಲ ಬೆಳವಣಿಗೆ ಆಗ್ತಿರುವಂತಹ ಬಗ್ಗೆ ಈ ಒಂದು ಸಂದರ್ಭದಲ್ಲಿ ಅಂತಾರಾಷ್ಟ್ರೀಯ ಸಮ್ಮೇಳನದಲ್ಲಿ ಭಾಗವಹಿಸಿ ಮಾಹಿತಿ ನೀಡುವ ಮೂಲಕ ರಾಜ್ಯಕ್ಕೆ ಹೆಚ್ಚು ಇನ್ವೆಸ್ಟ್ಮೆಂಟ್ ತರುವಂತ ಪ್ರಯತ್ನ ನಡೆಸುವ ಭಾಗವಾಗಿ ಈ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಆ ಕಾರ್ಯಕ್ರಮಕ್ಕೆ ಭಾಗವಹಿಸೋದಕ್ಕೆ ಮುಖ್ಯಮಂತ್ರಿಗಳು ಕೇಳ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿ ಕೆ ಶಿವಕುಮಾರ್ ಒಟ್ಟಿಗೆ HAL ಏರ್ಪೋರ್ಟ್ ವಿಮಾನ ನಿಲ್ದಾಣದಿಂದ ಒಂದೇ ವಿಮಾನದಲ್ಲಿ ಬೆಳಗ್ಗೆ ತೆರಳಿ ಮತ್ತೆ ಸಂಜೆನೂ ಸಹ ವಾಪಸ್ಸಾಗಿ ಇಬ್ರು ಒಟ್ಟಿಗೆ ಬರ್ತಾ ಇದ್ದಾರೆ. ಈ ನಡುವೆ ರಾಜ್ಯ ರಾಜಕಾರಣವಾಗಿರುವಂತಹ ಬೆಳವಣಿಗೆಗಳು ಮತ್ತು ದೆಹಲಿ ಆಗ್ತಿರುವಂತಹ ಬೆಳವಣಿಗೆಗಳು, ಶಾಸಕರು ದೆಹಲಿಗೆ ತೆರಳಿ ಸಚಿವ ಸಂಪುಟ ವಿಸ್ತರಣೆ ಮಾಡಿರುವಂತಹ ಒತ್ತಡಗಳು, ರಾಜ್ಯದಲ್ಲಿ ಅಲ್ಪಸಂಖ್ಯಾತ ನಾಯಕರ ನಡುವೆ ಕೈಗೊಳ್ಳುತ್ತಿರುವಂತಹ ಕ್ರಮಗಳು, ಇವೆಲ್ಲವೂ ಸಹ ರಾಜ್ಯ ರಾಜಕಾರಣದಲ್ಲಿ ಒಂದಷ್ಟು ಅಲ್ಲೋಲ ಕಲ್ಲೋಲವನ್ನ ಸೃಷ್ಟಿ ಮಾಡಿದೆ. ಈ ನಡುವೆ ಸಿಎಂ ಡಿಸಿಎಂ ಇಬ್ಬರು ಸಹ ದೆಹಲಿಗೆ ತೆರಳುತ್ತಾ ಇದ್ದಾರೆ. ಆದ್ರೆ ದೆಹಲಿನಲ್ಲಿ ರಾಜ್ಯದ ಈ ಒಂದು ಬೆಳವಣಿಗೆ ಬಗ್ಗೆ ಚರ್ಚಿಸಲಿಕ್ಕೆ ಬಹುತೇಕ ಯಾವ ನಾಯಕರು ಲಭ್ಯ ಇಲ್ಲ. ಹಾಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿ ಕೆ ಶಿವಕುಮಾರ್ ಇಬ್ಬರು ಸಹ ದೆಹಲಿಗೆ ತೆರಳಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಸಾಧ್ಯವಾದ್ರೆ ಸುರ್ಜೇವಾಲಾ ಅಥವಾ ವೇಣುಗೋಪಾಲ್ ಅವರನ್ನ ಡಿಸಿಎಂ ಮತ್ತು ಸಿಎಂ ಭೇಟಿ ಮಾಡುವಂತ ಸಾಧ್ಯತೆ ಇದೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಆದ್ರೆ ಲೋಕಸಭೆಯಲ್ಲಿ ಏನು ಮಹಿಳಾ ಮಹತ್ವದ ಈ ಮಹಿಳಾ ವಿಧೇಯಕ ನಡೀತಾರೋ ಕಾರಣಕ್ಕೋಸ್ಕರ ಮತ್ತು ಈ ಒಂದು ವಿಶೇಷ ಅಧಿವೇಶನ ಹಿನ್ನೆಲೆಯಲ್ಲಿ ಬಹುತೇಕ ಸದಸ್ಯರುಗಳು ಈ ಒಂದು ಕಾರ್ಯಕ್ರಮದಲ್ಲಿ ಅಥವಾ ಪ್ರತ್ಯೇಕವಾಗಿ ಭೇಟಿ ಮಾಡೋದು ಸಹ ಪ್ರತ್ಯೇಕ ಭೇಟಿ ಮಾಡೋದು ಕಷ್ಟ ಸಾಧ್ಯ ಆಗುತ್ತೆ.
ಇನ್ನು ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಹೇಳ್ಬೋದು ಮತ್ತು ವೇಣುಗೋಪಾಲ್ ಸೇರಿದಂತೆ ಹಲವಾರು ನಾಯಕರುಗಳು ಸಹ ತಮಿಳುನಾಡು ಚುನಾವಣೆಯನ್ನು ಬಿಸಿ ಇದ್ದಾರೆ, ಜೊತೆಗೆ ಈ ಒಂದು ಲೋಕಸಭಾ ಅಧಿವೇಶನ ಬಿಸಿ ಇದ್ದಾರೆ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಈ ಒಂದು ವಿಷಯನ ಚರ್ಚಿಸ್ತಾರ ಅಂತ ಇನ್ನೂ ಸಹ ತಿಳಿದು ಬಂದಿಲ್ಲ. ಆದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈಗಾಗಲೇ ಪಕ್ಷದ ವರಿಷ್ಠರಿಗೆ ಮಾಹಿತಿಯನ್ನ ರವಾನೆ ಮಾಡಿದ್ದಾರೆ ಅಂತ ಒಂದು ಮಾಹಿತಿ ಲಭ್ಯವಾಗ್ತಾ ಇದೆ. ಮತ್ತೆ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರು ಸಹ ರಾಜ್ಯ ರಾಜಕಾರಣದಲ್ಲಿ ಆದಂತ ಬೆಳವಣಿಗೆ, ದಾವಣಗೆರೆ ಚುನಾವಣೆ, ಉಪಚುನಾವಣೆಯಲ್ಲಿ ಮೈನಾರಿಟಿಗಳು ಕೈಕೊಟ್ಟಂತ ವಿಚಾರ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ವರದಿಯನ್ನ ಕೊಟ್ಟು ಆ ವರದಿಯ ಮೇಲೆ ಕ್ರಮಗಳನ್ನು ಸಹ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಇನಿಷಿಯೇಟ್ ಮಾಡಿದ್ದಾರೆ. ಹೀಗಾಗಿ ನಿನ್ನೆ ನಡೆದಂತ ಸಚಿವ ಸಂಪುಟ ಸಭೆಯಲ್ಲಿ ತರಾತುರಿಯಲ್ಲಿ ಕ್ರಮ ಕೈಗೊಂಡ ಬಗ್ಗೆಯೂ ಸಹ ಒಂದಷ್ಟು ಚರ್ಚೆಗಳಾಗಿವೆ ಮತ್ತು ಆಕ್ಷೇಪಗಳು ವ್ಯಕ್ತವಾಗಿವೆ. ಒಟ್ಟಾರೆಯಾಗಿ ಸಿಎಂ ಮತ್ತು ಡಿ.ಸಿ.ಎಂ. ದೆಹಲಿಗೆ ತೆರಳುತ್ತಾರಂತದ್ದು ಮತ್ತಷ್ಟು ರಾಜ್ಯ ರಾಜಕಾರಣದಲ್ಲಿ ಒಂದಷ್ಟು ಏನು ಸಂಚಲನ ಸೃಷ್ಟಿ ಮಾಡುವಂತ ಸಾಧ್ಯತೆ. ಒಂದು ವೇಳೆ ಮಲ್ಲಿಕಾರ್ಜುನ್ ಖರ್ಗೆ ಇರ್ಬೋದು ಅಥವಾ ಕೆ.ಸಿ. ವೇಣುಗೋಪಾಲ್ ಅವರು ಸಿಕ್ಕಿದ್ರೆ ಅದರಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಡಿ.ಸಿ.ಎಂ. ವಿರುದ್ಧ ಅಥವಾ ಡಿ.ಸಿ.ಎಂ. ತೆಗೆದುಕೊಂಡಿರೋ ಕ್ರಮದ ವಿರುದ್ಧ ಒಂದಷ್ಟು ಆರೋಪಗಳನ್ನ ಅಥವಾ ಒಂದಷ್ಟು ದೂರನ್ನು ನೀಡುವಂತ ಸಾಧ್ಯತೆ ಇದೆ. ಮತ್ತು ಇನ್ನು ಮುಂದಿನ ದಿನಗಳಲ್ಲಿ ಒಂದು ವೇಳೆ ಈ ರೀತಿ ಕ್ರಮಗಳನ್ನು ತೆಗೆದುಕೊಳ್ಳೋಕ್ಕೂ ಮೊದಲು ಮುನ್ನೆಚ್ಚರಿಕೆ ಕ್ರಮವನ್ನು ಕೈಗೊಳ್ಳಬೇಕು ಮತ್ತು ತರಾತುರಿ ಯಾವುದೇ ಕಾರಣಕ್ಕೂ ಪರಿಸ್ಥಿತಿಯನ್ನು ಅವಲೋಕಿಸದೆ ಅಥವಾ ಪರಿಸ್ಥಿತಿಯನ್ನ ಮಾಹಿತಿಯನ್ನು ಸಂಗ್ರಹ ಮಾಡಿದ್ರೆ ತರಾತುರಿ ನಿರ್ಣಯನ ಕೈಗೊಳ್ಳೋದು ಬೇಡ ಅಂತ ಮನವಿಯನ್ನು ಮಾಡುವಂತ ಸಾಧ್ಯತೆ ಇದೆ. ಹೀಗಾಗಿ ಸಿಎಂ ಡಿ.ಸಿ.ಎಂ. ಇಬ್ಬರ ದೆಹಲಿ ಪ್ರವಾಸ ಮತ್ತು ರಾಜ್ಯ ರಾಜಕಾರಣಕ್ಕೂ ಒಂದಷ್ಟು ಎಲ್ಲೋ ಕಡೆ ಸಂಬಂಧ ಕೇಳಿ ಬರ್ತದೆ. ಅದು ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರು ಸಿಕ್ಕಿದ್ದೇ ಅದರಲ್ಲಿ ರಾಜ್ಯ ರಾಜಕಾರಣಕ್ಕೆ ಮತ್ತು ಈ ಅಲ್ಪಸಂಖ್ಯಾತ ಗೊಂದಲಕ್ಕೆ ಒಂದಷ್ಟು ತಿರುವು ಸಿಗುತ್ತೆ. ಒಂದು ವೇಳೆ ಅವರ ಭೇಟಿ ಸಾಧ್ಯ ಆಗಲು ಕಂಡು ಬಂದ್ರೆ ಇದು ಮತ್ತಷ್ಟು ದಿನಗಳ ಕಾಲ ಈ ರೀತಿ ಒಂದು ಅಂತರ್ ಯುದ್ಧ ಅಥವಾ ಇತರ ತಿಕ್ಕಾಟ ಮುಂದುವರಿದ ಸಾಧ್ಯತೆ ಇದೆ. ನಿವೇದ. ಓಕೆ, ಥ್ಯಾಂಕ್ ಯು ರಾಜಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ.